ಕೌಂತೆಯ ಎಂಬೊಬ್ಬ ಆದರ್ಶ ವಿದ್ಯಾರ್ಥಿ ಇದ್ದ. ಆತ ಶಾಕ್ಯ ಮಹರ್ಷಿಗಳ ಪರಮ ಶಿಷ್ಯ. ಮಹರ್ಷಿಗಳ ಬಳಿ ಆತನ 14 ವರ್ಷಗಳ ವಿದ್ಯಾಭ್ಯಾಸ ಮುಗಿದು ಮನೆಗೆ ಮರಳುವ ಸಮಯ ಬಂದಾಗ ಆತ ಗುರುಗಳಲ್ಲಿ ವಿನಯದಿಂದ ಕೇಳಿಕೊಂಡ, ಗುರುದೇವರೇ, ನಿಮಗೆ ಗುರುದಕ್ಷಿಣೆ ನೀಡಬೇಕೆಂದಿದ್ದೇನೆ. ಆಜ್ಞೆ ಮಾಡಿ, ನಾನೇನು ತರಲಿ? ಅದಕ್ಕೆ ಮಹರ್ಷಿಗಳು ಮುಗುಳ್ನಗುತ್ತ, ವತ್ಸ, ನೀನು ಸನ್ಮಾರ್ಗದಲ್ಲಿ ನಡೆದು ಉತ್ತಮ ಜೀವನ ನಡೆಸಿದರೆ ಅಷ್ಟೇ ಸಾಕು. ಅದಕ್ಕಿಂತ ಮಿಗಿಲಾದ ಗುರುದಕ್ಷಿಣೆ ನನಗೆ ಮತ್ತೊಂದಿಲ್ಲ ಎಂದರು. ಆದರೆ ಕೌಂತೆಯ ಗುರುದಕ್ಷಿಣೆ ನೀಡಲೇಬೇಕೆಂದು ಪಟ್ಟು ಹಿಡಿದು ಮತ್ತೆ ಮತ್ತೆ ಒತ್ತಾಯಿಸಿದ. ಕೊನೆಗೆ ಗುರುಗಳು ನಕ್ಕು, ನೀನು ನನ್ನ ಬಳಿ 14 ವರ್ಷಗಳ ಕಾಲ ವಿದ್ಯೆ ಕಲಿತಿದ್ದೀಯಾ? ಹಾಗಾದರೆ ನನಗೆ 14 ಲಕ್ಷ ಸುವರ್ಣ ವರಹಗಳನ್ನು ಗುರುದಕ್ಷಿಣೆಯಾಗಿ ನೀಡಲು ನಿನಗೆ ಸಾಧ್ಯವೇ ಎಂದು ಪ್ರಶ್ನಿಸಿದರು. ಕೌಂತೆಯ ಗುರುಗಳ ಮಾತಿಗೆ ಒಪ್ಪಿ ಆಶ್ರಮದಿಂದ ಹೊರಟನು. ಆದರೆ ದಾರಿಯುದ್ದಕ್ಕೂ ಆತನಿಗೆ ಅಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಹೇಗೆ ಸಂಗ್ರಹಿಸುವುದು ಎಂಬ ಚಿಂತೆ ಕಾಡಲಾರಂಭಿಸಿತು. ಯೋಚಿಸುತ್ತಾ ಆತ ಕೊನೆಗೆ ಅಯೋಧ್ಯೆಯ ದೊರೆ ರಾಜ ರಘುವೀರನ ಬಳಿಗೆ ಬಂದನು. ರಾಜನು ಕೌಂತೆಯನನ್ನು ಅತ್ಯಂತ ಸಾದರದಿಂದ, ಗೌರವದಿಂದ ಬರಮಾಡಿಕೊಂಡನು. ಆದರೆ ಸಂಭಾಷಣೆಯ ನಡುವೆ ಕೌಂತೆಯನಿಗೆ ರಾಜನ ಬೊಕ್ಕಸ್, ಖಜಾನೆ ಸಂಪೂರ್ಣ ಖಾಲಿಯಾಗಿದೆ ಎಂಬ ವಿಷಯ ಅರಿವಿಗೆ ಬಂದಿತು. ಇದನ್ನು ತಿಳಿದ ತಕ್ಷಣ ಆತ, ಮಹಾರಾಜರೇ, ನಾನಿನ್ನು ಹೊರಡಲು ಅಪ್ಪಣೆ ಕೊಡಿ ಎಂದನು. ರಾಜ ರಘುವೀರನಿಗೆ ಈ ಯುವಕ ಏನೋ ಸಂಕೋಚಪಟ್ಟುಕೊಂಡು ತನಗೆ ಬೇಕಾದುದನ್ನು ಕೇಳದೆ ಮರಳಿ ಹೋಗುತ್ತಿದ್ದಾನೆ ಎಂದು ಅನ್ನಿಸಿತು. ಆತ ಕೌಂತೆಯನನ್ನು ಕರೆದು, ಹೇ ವಿಪ್ರನೇ, ನೀನು ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿರುವೆ? ಯಾವುದೇ ಸಂಕೋಚವಿಲ್ಲದೆ ನಿಸ್ಸಂಕೋಚವಾಗಿ ಹೇಳು ಎಂದು ಆಜ್ಞಾಪಿಸಿದನು. ಆಗ ಕೌಂತೆಯನು, ಮಹಾರಾಜರೇ, ನನ್ನ ಗುರುಗಳಿಗೆ ಗುರುಕಾಣಿಕೆ ನೀಡುವ ಸಲುವಾಗಿ 14 ಲಕ್ಷ ವರಹಗಳನ್ನು ಕೇಳಲು ನಾನು ಇಲ್ಲಿಗೆ ಬಂದಿದ್ದೆ. ಆದರೆ ನಿಮ್ಮ ರಾಜಕೋಶವೇ ಬರಿದಾಗಿರುವ ಸಂಗತಿ ತಿಳಿದು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಬರಿಗೈಲಿ ಮರಳಿ ಹೋಗುತ್ತಿದ್ದೇನೆ ಎಂದನು. ಇದನ್ನು ಕೇಳಿದ ರಘುವೀರ ಮಹಾರಾಜನು ಹೆಮ್ಮೆಯಿಂದ, ನನ್ನ ರಾಜ್ಯದ ಆಶ್ರಯ ಬೇಡಿ ಬಂದ ಯಾವೊಬ್ಬ ಯಾಚಕನೂ ಇದುವರೆಗೆ ಬರಿಗೈಯಲ್ಲಿ ಹಿಂತಿರುಗಿಲ್ಲ. ನೀವು ಕೆಲವು ದಿನಗಳ ಕಾಲ ಇಲ್ಲೇ ತಂಗಿರಿ, ನಿಮ್ಮ ಧನಸಹಾಯಕ್ಕೆ ನಾನು ಸೂಕ್ತ ವ್ಯವಸ್ಥೆ ಮಾಡುತ್ತೇನೆ ಎಂದು ವಚನವಿತ್ತನು. ನಂತರ ರಾಜ ರಘುವೀರನು ಧನ ದೇವತೆಯಾದ ಕುಬೇರನ ಮೇಲೆಯೇ ಯುದ್ಧ ಸಾರಲು ನಿರ್ಧರಿಸಿದನು. ಆದರೆ ಮರುದಿನವೇ ಒಂದು ಪವಾಡ ಸಂಭವಿಸಿತು. ರಾಜನ ಬೊಕ್ಕಸವೆಲ್ಲ ಚಿನ್ನದ ನಾಣ್ಯಗಳಿಂದ ತುಂಬಿ ತುಳುಕುತ್ತಿತ್ತು. ಮಹಾರಾಜ ಸೇರಿದಂತೆ ಇಡೀ ಅಯೋಧ್ಯೆಯ ಜನತೆಗೆ ಈ ದೃಶ್ಯ ನೋಡಿ ಆಶ್ಚರ್ಯವಾಯಿತು. ನಮ್ಮ ರಾಜನ ಪರಾಕ್ರಮ ಮತ್ತು ಶೌರ್ಯಕ್ಕೆ ಹೆದರಿ ಸ್ವತಃ ಕುಬೇರನೇ ರಾತ್ರೋರಾತ್ರಿ ಬೊಕ್ಕಸವನ್ನು ತುಂಬಿಸಿರಬಹುದು ಎಂದು ಪ್ರಜೆಗಳು ಮಾತನಾಡಿಕೊಳ್ಳಲಾರಂಭಿಸಿದರು. ಮಹಾರಾಜರು ತಕ್ಷಣವೇ ಕೌಂತೆಯನನ್ನು ಕರೆಸಿ ಅತ್ಯಂತ ಆದರದಿಂದ, ಋಷಿಕುಮಾರರೇ, ನಿಮ್ಮ ಪುಣ್ಯ ಮತ್ತು ಅದೃಷ್ಟದಿಂದ ನಮ್ಮ ಬೊಕ್ಕಸ ಮತ್ತೆ ತುಂಬಿದೆ. ಆದ್ದರಿಂದ ನಾನು ಈ ಇಡೀ ಬೊಕ್ಕಸದ ಹಣವನ್ನೇ ನಿಮಗೆ ದಾನವಾಗಿ ನೀಡುತ್ತಿದ್ದೇನೆ, ದಯವಿಟ್ಟು ಸ್ವೀಕರಿಸಿ ಎಂದರು. ಆದರೆ ಕೌಂತೆಯನು ಅತ್ಯಂತ ವಿನಮ್ರವಾಗಿ ನಿರಾಕರಿಸಿ, ಮಹಾರಾಜರೇ, ನನ್ನ ಗುರುಗಳಿಗೆ ನೀಡಲು ನನಗೆ ಕೇವಲ 14 ಲಕ್ಷ ವರಹಗಳು ಮಾತ್ರ ಬೇಕು. ಅದನ್ನು ಬಿಟ್ಟು ಹೆಚ್ಚುವರಿ 1 ಕಾಸು ನನಗೆ ಬೇಡ ಎಂದು ಬಿಟ್ಟನು. ರಾಜ ಮತ್ತು ಕೌಂತೆಯರ ನಡುವೆ ನಡೆದ ಈ ಅದ್ಭುತ ಸಂಭಾಷಣೆಯನ್ನು ಪ್ರಜೆಗಳೆಲ್ಲರೂ ಅತ್ಯಂತ ಆಶ್ಚರ್ಯ ಮತ್ತು ಹೆಮ್ಮೆಯಿಂದ ವೀಕ್ಷಿಸುತ್ತಿದ್ದರು. ಇತ್ತ ರಾಜನು ಸಂಪೂರ್ಣ ಖಜಾನೆಯನ್ನೇ ದಾನ ಮಾಡಲು ಸಿದ್ಧನಾಗಿದ್ದರೆ, ಅತ್ತ ಕೌಂತೆಯ ತನಗೆ ಬೇಕಾದಷ್ಟನ್ನೇ ಮಾತ್ರ ಪಡೆದುಕೊಳ್ಳುವ ನಿರ್ಮೋಹಿಯಾಗಿದ್ದನು. ತಮ್ಮ ರಾಜನ ಮತ್ತು ಆ ವಿದ್ಯಾರ್ಥಿಯ ಈ ನಿಸ್ವಾರ್ಥ ಗುಣವನ್ನು ಕಂಡು ಅಯೋಧ್ಯೆಯ ಜನರೆಲ್ಲರೂ ಸಂಭ್ರಮಿಸಿದರು. ಕೊನೆಗೆ ರಾಜನಿಂದ ತನಗೆ ಬೇಕಾದ 14 ಲಕ್ಷ ಸುವರ್ಣ ವರಹಗಳನ್ನು ಪಡೆದ ಕೌಂತೆಯನು ನೇರವಾಗಿ ಶಾಕ್ಯ ಮಹರ್ಷಿಗಳ ಬಳಿಗೆ ಬಂದು ಅದನ್ನು ಗುರುಗಳ ಚರಣಗಳಿಗೆ ಅರ್ಪಿಸಿ ವಂದಿಸಿದನು. ಕೌಂತೆಯನ ಈ ಸತ್ಯನಿಷ್ಠೆ ಮತ್ತು ಗುರುವಾಕ್ಯ ಪರಿಪಾಲನೆಯನ್ನು ಕಂಡು ಗುರುಗಳು ಅತ್ಯಂತ ಸಂತುಷ್ಟರಾಗಿ ಹರಸಿದರು.